ಮತ್ತು 10 ನಿಮಿಷಕ್ಕೆ ಫೋನ್ ಮಾಡಿ ಹೇಳಿದೆ, ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ ಬ್ಯಾಂಕ್ ಒಳಗಡೆ ಅಂತ. ಮಿಸ್ಸಸ್ ಹೇಳಿದ್ರು, ಒಂದು ½ ಲೀಟ್ರ್ ಹಾಲು ತೊಗೊಬನ್ನಿ ಅಂತ. ಆಯಿತು ಅಂತಲೂ ಅಂದಿದ್ದಾರೆ ಅವರು. ಆಯಿತು ಅಂತ ಹೇಳಿ ಕಟ್ ಮಾಡಿದವ್ರು. ಆಮೇಲೆ ಕಾಲ್ ರಿಸೀವ್ ಮಾಡಿಲ್ಲ. ಬ್ಯಾಂಡೇಜ್ ಹಾಕಿದ್ರೂ ತುಂಬ ಬ್ಲೀಡಿಂಗ್ ಆಗಿ ಬೆಡ್ಡಿಗೆಲ್ಲ ಆಗೋದು, ಆ ಥರ ಎಲ್ಲ ಸಮಸ್ಯೆ ಇತ್ತು. ಮತ್ತೆ ಬ್ಯಾಂಡೇಜ್ ಚೇಂಜ್ ಮಾಡಬೇಕಾಗಿತ್ತು. 40 ವರ್ಷಗಳ ಸೇವಾ ಅವಧಿಯನ್ನು ನಮ್ಮ ಕೆನರಾ ಬ್ಯಾಂಕಿನಲ್ಲಿ ಕಳೆದು ಒಂದು 6 ತಿಂಗಳ ಕೆಳಗಡೆ ಅವರು ನಿವೃತ್ತಿ ಹೊಂದಿದ್ದಾರೆ. ಅದು ಸ್ಕಿನ್ ಕ್ಯಾನ್ಸರ್ ಅಂತ ಹೇಳ್ತಿದ್ದರು. ಎಲ್ಲ ವೈಟ್ ಪ್ಯಾಚ್ ಎಲ್ಲ ಆಗಿತ್ತು. ಅದರಿಂದ ಭಾಳ ನೊಂದಿದ್ದಾರೆ ಅವರು. ಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫಾರ್ಮಲ್ಲಿ ಕುಡ್ಲಾರ ಪೇಜ್. ಮಂಗಳೂರಿನ ಕೋಡ್ಯಾಲ್ ಬೈಲ್ನ ರಾಮ್ಭವನ್ ಕಾಂಪ್ಲೆಕ್ಸ್ನಲ್ಲಿರುವಂತಹ ಕೆನರಾ ಬ್ಯಾಂಕಲ್ಲಿ 40 ವರ್ಷಗಳ ಕಾಲ ಕೆಲಸ ಮಾಡಿದಂತಹ ಗಿರಿಧರ್ ರಾವ್ರವರು ಅದೇ ಬ್ಯಾಂಕಲ್ಲಿ ಬಂದು ಆತ್ಮಹತ್ಯೆಯನ್ನು ಮಾಡಿರುವಂತಹ ಘಟನೆ ಅಂತ ಹೇಳಿದರೆ, ಒಂದಷ್ಟು ನೊಂದಿದ್ರು ಜೀವನದಲ್ಲಿ, ಕ್ಯಾನ್ಸರಿಂದ ಬಳಲ್ತಾ ಇದ್ರು. ಅದೇ ರೀತಿ ತೊಡೆಯ ಮೇಲೆ ಒಂದು ಗಡ್ಡೆ ಆಗ್ತಾ ಇತ್ತು, ನಿರಂತರವಾಗಿ ಬ್ಲೀಡಿಂಗ್ ಕೂಡ ಆಗ್ತಾ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯವರ ಹತ್ರನೂ ಕೂಡ ಮಾತಾಡಿದ್ರು. ನಾನು ಈ ರೀತಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದೇನೆ, ಯಾತಕ್ಕೋಸ್ಕರ ಬದುಕಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದರು. ಆತ್ಮೀಯತೆ ಇತ್ತು ಬ್ಯಾಂಕ್ನವರ ಜೊತೆ, ನಿವೃತ್ತಿ ಕೂಡ ಪಡೆದಿದ್ದರು. 40 ವರ್ಷಗಳ ಕಾಲ ಬ್ಯಾಂಕ್ನಲ್ಲೇ ಕೆಲಸವನ್ನು ಕೂಡ ಮಾಡಿದರು. ಹೀಗಾಗಿ ಬ್ಯಾಂಕ್ನವರ ಜೊತೆಗೆ ಆತ್ಮೀಯತೆ ಕೂಡ ಇತ್ತು. ಬ್ಯಾಂಕ್ ಬಂದಾದ ನಂತರ ಆ ಒಂದು ಸ್ಟೇಷನರಿ ರೂಮಲ್ಲಿ ಆತ್ಮಹತ್ಯೆಯನ್ನು ಕೂಡ ಮಾಡಿರುವಂಥದ್ದು. ಇಲ್ಲಿ ನೋಡಿರುವವರು ಹೇಳುವ ಪ್ರಕಾರ ಏನು ಅಂತ ಹೇಳಿದರೆ, ಹಗ್ಗದಿಂದ ಆತ್ಮಹತ್ಯೆಯನ್ನು ಮಾಡಿದ್ದಾರೆ. ಅವರು ಬುಕ್ಗೇನೋ ಹಗ್ಗವನ್ನು ಕಟ್ತಾರೆ, ಸೊ ಅದರಿಂದ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅದು ಸಪುರವಾದ ಹಗ್ಗ, 10-15 ಹಗ್ಗವನ್ನು ಜೋಡಿಸಿ ಆತ್ಮಹತ್ಯೆಯನ್ನು ಮಾಡಿರುವಂಥದ್ದು. ಟೇಬಲ್ ಮೇಲೆ ಹತ್ತಿ ಹಗ್ಗವನ್ನು ಹಾಕಿ ಆತ್ಮಹತ್ಯೆ ಮಾಡಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಕೆಲಸದವರು ನಮಗೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅವರ ರಿಲೇಟಿವ್ ವಿಘ್ನೇಶ್ ಅವರು ನಮ್ಮ ಜೊತೆಗೆ ಕೂಡ ಇದ್ದಾರೆ. ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟೊತ್ತಿಗೆ ನೀವು ಕರೆ ಮಾಡಿದ್ರಿ ಅಂಥೇಳಿ ಅವರಿಗೆ? ನಾನು ಆ್ಯಕ್ಚುಲಿ ನಿನ್ನೆ ಬೆಳಗ್ಗೆ 10:30 ಅಷ್ಟೊತ್ತಿಗೆ ಫೋನ್ ಮಾಡಿದ್ದೆ. ನಾನು ಯಾವುದೋ ಬೇರೆ ವಿಷಯಕ್ಕೆ ಏನೋ ಕೇಳೋಕ್ಕೆ ಅಂತ ಫೋನ್ ಮಾಡಿದ್ದೆ. ಆವಾಗ ಮಾತಾಡಾದಮೇಲೆ ಅವರು ಒಂಚೂರು ಸಂಡೇ ಒಂಚೂರು ವೈನಾಡ್ ತನಕ ಹೋಗಿ ಬರಬೇಕು, ಒಂದು ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಹೋಗಬೇಕು, ಬರ್ತೀಯಾ ಅಂತ ಕೇಳಿದ್ರು. ಸರಿ, ಇದ್ದೀನಿ, ಫ್ರೀ ಇದ್ದೀನಿ, ಸಂಡೇ ಅಲ್ಲೋ ಬರ್ತೀನಿ ಅಂತ ಅಂದಿದ್ದೆ. ಸಂಜೆ ಮನೆಗೆ ಬರ್ತೀನಿ, ಆಗ ಮಾತಾಡೋಣ ಅಂತ ಅಂದಿದ್ದೆ ಅವ್ರ ಹತ್ರ. ಹಾಗಾಗಿ ನಾನು ನನ್ನ ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಹೋಗಿದ್ದೆ. ಒಂದು 8 ಗಂಟೆ ಅಷ್ಟೊತ್ತಿಗೆ ಅವ್ರ ಮನೆಗೆ ಹೋಗಿದ್ದೆ. ಹೋದಾಗ ಅವ್ರು ಇರಲಿಲ್ಲ. ಅವ್ರ ವೈಫ್ ಇದ್ದರು, ಅವ್ರ ಹತ್ರ ಮಾತಾಡ್ತಾ ಕೂತಿದ್ರೆ. ನನಗೆ ಅತ್ತೆ ಆಗಬೇಕು ಅವರು. 8:30 ಅಷ್ಟೊತ್ತಿಗೆ ಫೋನ್ ಮಾಡಿದ್ರು ಅವರೇ, ಎಲ್ಲಿದ್ದೀರಾ ಅಂತ ಕೇಳೋಕ್ಕೆ. ಬಟ್ ರಿಸೀವ್ ಮಾಡಿಲ್ಲ. ಅದಾದಮೇಲೆ 9 ಗಂಟೆ ಅಷ್ಟೊತ್ತಿಗೆ ನಾನು ವೆಯ್ಟ್ ಮಾಡಿ ನಾನು ಕಾಲ್ ಮಾಡಿದೆ. ಆವಾಗಲೂ ರಿಸೀವ್ ಮಾಡಲಿಲ್ಲ. ಅದಾದಮೇಲೆ ಪದೇ ಪದೇ ಕಾಲ್ ಮಾಡ್ತಾಯಿದ್ವಿ, ರಿಸೀವ್ ಮಾಡ್ತಾ ಇರಲಿಲ್ಲ. ಬಟ್ ತುಂಬ ಹೊತ್ತು ಯಾವಾಗಲೂ ರಿಸೀವ್ ಮಾಡಲಿಲ್ಲ. ಆವಾಗ ಅವ್ರಿಗೆ ಫ್ರೆಂಡಿಗೆ ಫೋನ್ ಮಾಡಿದ್ವಿ. ಅವರು ಫೋನ್ ಮಾಡಿದೆ. ಅವರು ಬಂದರು. ಅವರು ಇಲ್ಲ, ನನ್ನ ಜೊತೆ ಇರಲಿಲ್ಲ, ಅವ್ರು ಸಿಕ್ಕಿಲ್ಲ ಅಂತಂದರು. ಆಮೇಲೆ ಸ್ವಲ್ಪ ಅಲ್ಲೆಲ್ಲ ಹುಡುಕಾಡಿದ್ವಿ. ಅವರು ಕೆಲವು ಈ ಹೂವಿನ ಅಂಗಡಿಯಲ್ಲಿ, ಫ್ಲವರ್ ಮಾರ್ಕೆಟ್ ಹತ್ರ ಎಲ್ಲ ಕೂರ್ತಿರ್ತಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಅಲ್ಲೆಲ್ಲ ನೋಡಿದ್ವಿ, ಅಲ್ಲೆಲ್ಲೂ ಸಿಗಲಿಲ್ಲ. ಗಾಡಿಯೆಲ್ಲ ಹುಡುಕಿದ್ವಿ, ಅಲ್ಲೆಲ್ಲೂ ಸಿಗಲಿಲ್ಲ. ಅದಾದಮೇಲಿಂದ ಇನ್ನು ತಡ ಮಾಡೋದು ಬೇಡ ಅಂತ ಬಂದರ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೋಕ್ಕೆ ಹೋಗಿದ್ವಿ. ಅಲ್ಲಿ ಮಿಸ್ಸಿಂಗ್ ಕೇಸ್ ಕಂಪ್ಲೇಂಟ್ ತೊಗೊಂಡ್ರು. ಅದಕ್ಕೇನೇನು ಬೇಕು ವ್ಯವಸ್ಥೆ ಅವರೆಲ್ಲ ಮಾಡಿಕೊಂಡ್ರು. ಆಮೇಲೆ ಲೊಕೇಶನ್ನು ನನಗೆ ಜಸ್ಟ್ ತೋರಿಸಿದ್ರು. ಡೊಂಗರ್ಕೆರೆ ಕೆನರಾ ಸ್ಕೂಲ್ ಹತ್ರ ಲೊಕೇಶನ್ ತೋರಿಸ್ತಾಯಿತ್ತು. ಬಟ್ ಎಕ್ಸಾಕ್ಟಾಗಿ ಲೊಕೇಶನ್ ಇರಲಿಲ್ಲ. 1 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಇತ್ತು. ಸೊ ನೈಟೆಲ್ಲ ಹುಡುಕಿದ್ವಿ ನಾವು ಹೋಗಿ. ಪೊಲೀಸವರು ಇದ್ದರು, ಎಲ್ಲ ಹುಡುಕ್ತಾಯಿದ್ರು. ಕಾಲ್ ಮಾಡಿಕೊಂಡೇ ಹುಡುಕ್ತಾಯಿದ್ವಿ. ಎಲ್ಲೂ ರಿಂಗಿಂಗ್ ಏನು ಕೇಳ್ತಾ ಇರಲಿಲ್ಲ, ಏನಿಲ್ಲ. ಬಟ್ ಅವರು ಗಾಡಿ ಅದಕ್ಕಿಂತ ಮುಂಚೆ ಅವರು ವರ್ಕ್ ಮಾಡ್ತಿದ್ದದ್ದು ಬ್ಯಾಂಕ್ ಹತ್ರ ಸಿಕ್ಕಿತ್ತು. ಅಲ್ಲೇ ATM ಮುಂದೆನೇ ಪಾರ್ಕ್ ಆಗಿತ್ತು. ಸೊ ಅದನ್ನು ಗೊತ್ತಾಗಿ ಅಲ್ಲಿಗೆ ಹೋದ್ವಿ. ಅಲ್ಲಿ ಒಳಗಡೆ ಎಲ್ಲ ಜಸ್ಟ್ ಒಂದು ರಿಂಗ್ ಮಾಡಿ ಏನಾದ್ರು ಕೇಳಿಸತ್ತಾ ಹೇಳ್ತೀನಿ. ಬಟ್ ರಿಂಗ್ ಆಗ್ತಿತ್ತು, ಅವ್ರದ್ದು ರಿಂಗ್ ಟೋನ್ ಏನೂ ಕೇಳಿಸ್ತಾ ಇರಲಿಲ್ಲ ನಮಗೆ. ಸೊ ಅಲ್ಲಿಲ್ಲ ಅಂತ ಅಂದ್ಕೊಂಡು ಹೊರಗಡೆ ಬಂದ್ವಿ. ಆಲ್ಮೋಸ್ಟ್ ಒಂದು 2:30-3 ಗಂಟೆ ತನಕ ಎಲ್ಲ ಹುಡುಕಾಡಿದ್ವಿ. ಬಟ್ ಸಿಗದೆ ಇದ್ರೆ ಮತ್ತು ನಾವು ಮನೆಗೆ ಹೋದ್ವಿ. ಅವ್ರ ಮನೆಯಲ್ಲೇ ಉಳ್ಕೊಂಡ್ವಿ ನಿನ್ನೆ ರಾತ್ರಿ. ಆಮೇಲೆ ಬೆಳಗ್ಗೆ ಮತ್ತೆ ಟ್ರೈ ಮಾಡಿದ್ವಿ, ರಿಂಗ್ ಆಗ್ತಾಯಿತ್ತು, ಬಟ್ ಗೊತ್ತಾಗಲಿಲ್ಲ. ಬಟ್ ನಾನು 7:30 ಅಷ್ಟೊತ್ತಿಗೆ ನಾನು ನನ್ನ ಮನೆಗೆ ಹೋದೆ. ಆಮೇಲೆ ಒಂದು 8 ಕಾಲ ಅಷ್ಟೊತ್ತಿಗೆ ನನ್ನ ಕಸಿನ್ದು ಫೋನ್ ಬಂತು, ಒಂಚೂರು ಬ್ಯಾಂಕ್ ಹತ್ರ ಬನ್ನಿ ಅರ್ಜೆಂಟು ಅಂತ. ಅದಕ್ಕೆ ಏನು ಅಂತ ಕೇಳಿದಾಗ, ಏನಿಲ್ಲ ಬಾ, ನನಗೂ ಗೊತ್ತಿಲ್ಲ, ಹೋಗಬೇಕು ನಾನು ಹೋಗಿ. ಮತ್ತು 10 ನಿಮಿಷಕ್ಕೆ ಫೋನ್ ಮಾಡಿ ಹೇಳಿದೆ, ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ ಬ್ಯಾಂಕ್ ಒಳಗಡೆ ಅಂತ. ನನ್ನ ಕಸಿನು. ಅವ್ನು ನೋಡಾದ್ಮೇಲೆ ನನಗೆ ಇನ್ಫಾರ್ಮ್ ಮಾಡಿದೆ. ಆಲ್ರೆಡಿ ನಾನು ಹೊರಟಿದ್ದೆ, ಬರ್ತಾಯಿದ್ದೆ.
ಆಮೇಲೆ ನಾವು ಒಳಗಡೆ ಹೋದ್ಮೇಲೆ ಗೊತ್ತಾಗಿದೆ ಹೆಂಗೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಆ್ಯಕ್ಚುಲಿ ಒಂದು ಹೆಲ್ತ್ ಇಶ್ಯೂಸ್ ಇತ್ತು, ಕ್ಯಾನ್ಸರ್ 4th ಸ್ಟೇಜಲ್ಲಿ ಇದ್ದರು ಅವರು. ಸೊ ಅದರದ್ದು ಹಾಸ್ಪಿಟ್ಲೆಲ್ಲ ಇದು ಮಾಡ್ತಾಯಿದ್ರು, ಬಟ್ ಏನೂ ಇದಾಗಿರಲಿಲ್ಲ, ಗುಣ ಅಂತ ಏನು ಅಂಥದ್ದು ಆಗಿರಲಿಲ್ಲ. ಅದಕ್ಕೆ ಸೊ ಆಯುರ್ವೇದಿಕ್ ನೋಡೋಣ ಅಂತ ಒಂದು 15 ಡೇಸ್ ಬ್ಯಾಕ್ ಒಂದು ಸತಿ ಹೋಗಿದ್ದರು ವಯನಾಡಿಗೆ, ಅದೆಲ್ಲ ತೊಗೊಂಬಂದಿದ್ರು. ಇನ್ನೊಂದು ಸತಿ ಬರೋಕ್ಕೆ ಹೇಳಿದರು. ಸೊ ನನಗೆ ಕೇಳಿದರು, ಬರ್ತೀಯಾ, ಹೋಗಿ ಬರೋಣ, ಕರ್ಕೊಂಡು ಹೋಗ್ತೀನಿ. ಆಯಿತು ಸರಿ ಹೋಗಿ ಬರೋಣ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಬೆಳಗ್ಗೆ ನಾನು ಯಾವುದೋ ವಿಷಯಕ್ಕೆ ಫೋನ್ ಮಾಡಿದಾಗ ಆ ವಿಷಯನೂ ನನ್ನ ಹತ್ರ ಮಾತಾಡಿದ್ರು ಅವರು. ಆಯಿತು ಬರ್ತೀನಿ, ನಾನು ಸಂಜೆ ಬರ್ತೀನಿ ಮಾತಾಡೋಣ ಅಂತ ಹೇಳಿದ್ದೆ. ಹಾಗೆ ಸಂಜೆ ಹೋದಾಗ ಸಿಕ್ಕಿರಲಿಲ್ಲ, ನನಗೆ ಇಷ್ಟ ಆಗಿತ್ತು. ಅವರು ಸಂಜೆ 6:15 ಒಂದು ಸತಿ ಫೋನ್ ಮಾಡಿದ್ದಾರೆ. ಆವಾಗ ಇಲ್ಲ ಇಲ್ಲೇ ಇದ್ದೀನಿ ಬರ್ತೀನಿ ಅಂತ ಅಂದಿದ್ದಾರೆ. ಹೌದು. ಆಮೇಲೆ ಬರೆದಿದ್ದು ನೋಡಿ 7:15 ಮತ್ತೆ ಫೋನ್ ಮಾಡಿದ್ದಾರೆ, ಅದೇ ಲಾಸ್ಟ್ ಕಾಲು. ಎಲ್ಲಿದ್ದೀರಾ ಅಂತ ಕೇಳಿದ್ದಕ್ಕೆ ಇಲ್ಲ ಇಲ್ಲೇ ಇದ್ದೀನಿ ಬರ್ತೀನಿ ಅಂತ ಹೇಳಿದರು. ಅವರಿಗೆ ಮಿಸ್ಸಸ್ ಹೇಳಿದರು ಒಂದು 1/2 ಲೀಟ್ರ್ ಹಾಲು ತೊಗೊಬನ್ನಿ ಅಂತ. ಆಯಿತು ಅಂತಲೂ ಅಂದಿದ್ದಾರೆ ಅವರು. ಆಯಿತು ಅಂತ ಹೇಳಿ ಕಟ್ ಮಾಡಿದವ್ರು. ಆಮೇಲೆ ಕಾಲ್ ರಿಸೀವ್ ಮಾಡಿಲ್ಲ. ಸ್ವಲ್ಪ ಈ ತೊಡೆ ಭಾಗದಲ್ಲಿ ಒಂದು ಗೆಡ್ಡೆ ಎದ್ದಿತ್ತು. ಅದು ಆಲ್ಮೋಸ್ಟ್ ಒಂದು 4-5 ಸತಿ ಆಪ್ರೇಷನ್ ಆಗಿತ್ತು. ಅದು ಆಪ್ರೇಷನ್ ಆಗಿದ್ರು ಅಲ್ಲಿಂದನೇ ಮತ್ತೆ ಗೆಡ್ಡೆ ಬ್ಲೀಡಿಂಗ್ ಆಗ್ತಾಯಿತ್ತು. ಅದ್ರದ್ದು ಸಮಸ್ಯೆಯಿಂದನೇ ಅವ್ರು ಸ್ವಲ್ಪ ತುಂಬ ಕುಗ್ಗೋಗಿದ್ರು, ಹೆಲ್ತ್ ಇಶ್ಯೂಸಿಂದನೇ. ಮತ್ತು ಅವರು ಸಣ್ಣ ಪುಟ್ಟದಕ್ಕೆ ಕುಗ್ಗೋ ಮನುಷ್ಯ ಅಲ್ಲ, ಅವರು ತುಂಬ ಗಟ್ಟಿ ಮನುಷ್ಯ ಅವರು, ಪವರ್ ಲಿಫ್ಟರ್ ಬೇರೆ ಅವರು. ಹಾಗಾಗಿ ಆ ಹೆಲ್ತ್ ಇಶ್ಯೂಸಲ್ಲೇ ಅವರು ತುಂಬ ಕುಗ್ಗೋಗಿದ್ರಿಂದ ಈ ಥರ ಮಾಡ್ಕೊಂಡಿದ್ದಾರೆ ಅವರು. ಅಂದರೆ 2 ಡೇಸ್ ಮುಂಚೆ ಅವ್ರ ವೈಫ್ ಹತ್ರನೂ ಮತ್ತು ಅವ್ರ ಫ್ರೆಂಡ್ ಹತ್ರ ಮನೆಗೆ ಬಂದಾಗೆಲ್ಲ ಹೇಳ್ತಾರೆ, ನನಗೆ ಆಗ್ತಾಯಿಲ್ಲ, ತುಂಬ ಇದಾಗ್ತಿದೆ, ಎಲ್ಲೂ ಹೊರಗಡೆ ಓಡಾಡೋಂಗಿಲ್ಲ. ಅಂದರೆ ತುಂಬ ಬ್ಲೀಡಿಂಗ್ ಆಗ್ತಾಯಿತ್ತು. ಅದು ಬ್ಯಾಂಡೇಜ್ ಹಾಕಿದ್ರೂ ತುಂಬ ಬ್ಲೀಡಿಂಗ್ ಆಗಿ ಬೆಡ್ಡಿಗೆಲ್ಲ ಆಗೋದು, ಆ ಥರ ಎಲ್ಲ ಸಮಸ್ಯೆ ಇತ್ತು. ಮತ್ತೆ ಬ್ಯಾಂಡೇಜ್ ಚೇಂಜ್ ಮಾಡಬೇಕಾಗಿತ್ತು, ಆ ಥರ ಎಲ್ಲ ಇತ್ತು. ಅದಕ್ಕೋಸ್ಕರ ಅವರು ತುಂಬ ಕುಗ್ಗೋಗಿದ್ರು. ಎಲ್ಲೂ ಹೋಗೋಂಗಿಲ್ಲ, ಏನೂ ಮಾಡೋಂಗಿಲ್ಲ, ಮತ್ತು ಏನಕ್ಕೆ ಬದುಕಬೇಕು, ಆ ಥರ ಎಲ್ಲ ತುಂಬ ಮಾತಾಡಿದ್ರಂತೆ. ಅವ್ರ ಫ್ರೆಂಡ್ಸು ತುಂಬ ಎಲ್ಲ ಸಮಾಧಾನ ಮಾಡಿ ಹೋಗಿದ್ದರು. ಬಟ್ ನೆನ್ನೆ ಸಂಜೆ ಇಂಥ ಡಿಸಿಷನ್ ತೊಗೊಂಡಿದ್ದಾರೆ. ನೇಣು ಬಿದ್ದು ಇದರಲ್ಲಿತ್ತು. ಒಂದು ಅಲ್ಲಿ ಬ್ಯಾಂಕಲ್ಲೇ ಯೂಸ್ ಮಾಡ್ತಿದ್ದು ಹಗ್ಗ ತೊಗೊಂಡು ನೇಣು ಹಾಕ್ಕೊಂಡು ಮೇಲೆ ಸೀಲಿಂಗಿಗೆ ಕಬ್ಬಿಣದ್ದು ಒಕ್ಕಿಗೆ ನೇಣು ಹಾಕ್ಕೊಂಡಿದ್ದು. ಟೇಬಲ್ ಮೇಲೆ ಹತ್ತಿ ಅದ್ರ ಮೇಲೆ ಚೇರ್ ಇಟ್ಟು ಅದಕ್ಕೆ ನೇಣು ಹಾಕ್ಕೊಂಡಿದ್ದು. ಟೇಬಲ್ ಹಾಗೆ ಇದೆ, ಚೇರು ಕೆಳಗಡೆ ಬಿದ್ದಿದೆ. ಬ್ಯಾಂಕ್ ಅಂದರೆ ರಿಟೈರ್ಡ್ ಆದಮೇಲೂ ಅವರು 40 ಇಯರ್ಸ್ ವರ್ಕ್ ಮಾಡಿರೋದ್ರಿಂದ ಹೀಗೆ ಬೇಜಾರಾದಾಗೆಲ್ಲ ಹೋಗ್ತಾಯಿದ್ರು ಬ್ಯಾಂಕಿಗೆ. ಅಲ್ಲಿ ಇದ್ದ ಸ್ಟಾಫ್ಸನ್ನು ಮಾತಾಡಿಸ್ತಾರೆ. ಅವರು ಎಲ್ಲಿ ಒಳಗಡೆ ಮೊದಲೆಲ್ಲ ಕೂತ್ಕೋತಿದ್ರು ಅದೇ ಜಾಗದಲ್ಲಿ ಕೂತ್ಕೊಂಡು ಅರ್ಧ ಗಂಟೆ ಎಲ್ಲ ಇದ್ದು ಬರ್ತಾಯಿದ್ರಂತೆ, ಬ್ಯಾಂಕ್ನವ್ರು ಹೇಳಿದ ಪ್ರಕಾರ. ಲಾಸ್ಟಿಗೆ ಬ್ಯಾಂಕ್ ಒಬ್ಬರು ಸಿಬ್ಬಂದಿ ಜಸ್ಟ್ ಹಾಯ್ ಅಂತ ಮಾಡಿದ್ದಾರೆ ಅಷ್ಟೇ, ಬಟ್ ಏನು ಮಾತಾಡ್ಸಿಲ್ಲ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೂ, ಅದಷ್ಟೇ. ಮತ್ತು ಅವರು ಒಳಗಡೆ ಹೋದವರು ಹೊರಗಡೆ ಬಂದಿಲ್ಲ. ಮತ್ತು ಇನ್ನೊಂದು ಹೊರಗಡೆ ಇದ್ದವರು ಅಷ್ಟೊಂದು ಇದು ಮಾಡಿಲ್ಲ. ಅವ್ರ ಕೆಲಸ ಮುಗಿಸಿ ಅವರು ಬೀಗ ಹಾಕ್ಕೊಂಡು ಹೋಗಿದ್ದಾರೆ. ಅದು ಅಂದರೆ ಯಾವತ್ತೂ ಆ ಥರ ಆಗಿಲ್ಲ ಫಸ್ಟ್ ಆಫ್ ಆಲು. ಇನ್ನೊಂದು ಅಷ್ಟು ಒಳಗಡೆಲ್ಲ ಸ್ಟಾಫ್ಸ್ ಬಿಟ್ಟರೆ ಬೇರೆ ಯಾರೂ ಹೋಗಲ್ಲ. ಅದು ಸ್ಟೋರ್ ರೂಮ್ ಥರ ಅವ್ರದ್ದು ಫೈಲ್ಸು ಅದು ಇದು ಅಂತಲ್ಲ, ಅವ್ರದ್ದು ಬ್ಯಾಂಕ್ದು ಇದು ಇರುವಂಥದ್ದು ರೂಮ್ಸು. ಹೌದು ಅದೇ ಬ್ರ್ಯಾಂಚಲ್ಲಿ. ಆ ರೂಮಲ್ಲಿ ಅಂತಲ್ಲ, ಅದು ಬ್ರ್ಯಾಂಚಲ್ಲೇ ಕೆಲಸ ಮಾಡ್ತಾರೆ. ಬಟ್ ಆ ಬ್ಯಾಂಕಿಂದು ಪ್ರತಿಯೊಂದು ಮೂಲೆ ಅವ್ರಿಗೆ ಗೊತ್ತಿತ್ತು. 40 ಇಯರ್ಸ್ ಇರೋದ್ರಿಂದ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿತ್ತು. ಅದು ಆ ಥರ ಒಂದು ಧೈರ್ಯ ಇತ್ತು. ಇನ್ನೊಂದು ಒಳಗಡೆ ಇನ್ಯಾರು ಹುಡ್ಕೊಂಡು ಬರಲ್ಲ, ಎಲ್ಲ ಹೋದ್ಮೇಲೆ ಈ ಥರ ಮಾಡ್ಕೊಳ್ಳೋಂಥ ಅವ್ರ ಪ್ಲ್ಯಾನ್ ಇತ್ತೋ ಏನೋ. ಬಟ್ 8 ಗಂಟೆ ತನಕ ಅವ್ರ ಮ್ಯಾನೇಜರ್ ಪಾಪ ಇದ್ರಂತೆ, ಅವ್ರಿಗೂ ಗೊತ್ತಾಗಿಲ್ಲ. ಅವ್ರ ಕೆಲಸ ಮುಗಿಸ್ಕೊಂಡು ಅವರು ಆಲ್ರೆಡಿ ಲೇಟ್ ಆಗಿರುತ್ತೆ, ಅವ್ರ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋದು ಸಾಕಾಗಿರುತ್ತೆ. ಅವರು ಪಾಪ ಹೋಗಿದ್ದಾರೆ. ಅದಾದಮೇಲೆ ಅವರು ಇಂಥ ಡಿಸಿಷನ್ ತೊಗೊಂಡು ನೇಣು ಬಿಟ್ಕೊಂಡು ಅದೊಂಥರ ಸಾಧಾರಣ ದಪ್ಪ ಹಗ್ಗ, ಬಟ್ ಅಂತ ಒಂದು 10-15 ಹಗ್ಗ ಒಟ್ಟಿಗೆ ಸೇರಿಸ್ಕೊಂಡು ಗಂಟು ಮಾಡ್ಕೊಂಡಿದ್ದಾರೆ ಅವರು. ಹೌದು, ಇವರು ತೊಗೊಂಡಿರ್ಬೋದು. ಯಾಕಂದರೆ ಅವರು ಮೊದಲ ಥರ ಅಷ್ಟು ಮೇಲೆ ಬೇಗ ಹತ್ಕೊಂಡು ಹೋಗುವಂಥ ಸಿಚುವೇಷನ್ನಲ್ಲಿ ಇರಲಿಲ್ಲ. ಒಂಚೂರು ಸ್ಟ್ರಗಲ್ ಮಾಡಿಕೊಂಡೆ ಮೇಲೆ ಹತ್ತಿರ್ಬೋದು. ನೋಡಿ, ಗಿರಿಧರ್ ಯಾದವ್ ನಮ್ಮದು ಒಂದು 40 ವರ್ಷಗಳ ಹಿಂದೆ ಅವರು ಬ್ಯಾಂಕಿಗೆ ಸೇರಿದಂಥ ವ್ಯಕ್ತಿ. 40 ವರ್ಷಗಳ ಸೇವಾ ಅವಧಿಯನ್ನು ನಮ್ಮ ಕೆನರಾ ಬ್ಯಾಂಕಿನಲ್ಲಿ ಕಳೆದು ಒಂದು 6 ತಿಂಗಳ ಕೆಳಗಡೆ ಅವರು ನಿವೃತ್ತಿ ಹೊಂದಿದ್ದಾರೆ. ಮತ್ತು 40 ವರ್ಷದಲ್ಲಿ ಅವರು HKP ಹುದ್ದೆಯಲ್ಲಿದ್ದರು. ನಮ್ಮದು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಸೆಕ್ಷನ್ನಿಂದ ಕೆಲಸ ಮಾಡ್ತಿದ್ದಾರೆ. ಭಾಳ ಉತ್ತಮವಾದಂಥ ಸಭ್ಯವಾದಂಥ ವ್ಯಕ್ತಿ. ಮತ್ತು ಅವರು ಇತ್ತೀಚಿನ ದಿನ ಅದು ಅಲ್ಲದೆ
ಅವರು ಪವರ್ ಲಿಫ್ಟರ್ ಸಮೇತ ಆಗಿದ್ದಾರೆ. ಇಲ್ಲಿ ಅವರದ್ದು ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಇದ್ದು ಮೊನ್ನೆ ಒಂದು ಫಂಕ್ಷನ್ ಮಾಡಿದ್ದಾರೆ, ಭಾಳ ಜೋರಾಗಿ ಮಾಡಿದರು ಫಂಕ್ಷನ್. ಆಗ ಸಮೇತ ಕೆನರಾ ಬ್ಯಾಂಕಿಗೆ ಬಂದಿದ್ದರು. ಮತ್ತು ಕೆನರಾ ಬ್ಯಾಂಕಿನ ಸಿಬ್ಬಂದಿಗಳ ಜೊತೆ ಎಲ್ಲರ ಜೊತೆ ಅವರ ನಂಟು ಭಾಳ ಅತ್ಯುತ್ತಮವಾದ ನಂಟನಿದೆ, ಭಾಳ ರಿಲೇಷನ್ಶಿಪ್ಪು. ಮತ್ತು ಕೆನರಾ ಬ್ಯಾಂಕ್ ಅಂದರೆ ಭಾಳ ಪ್ರೀತಿ. ನಮ್ಮ ಎಲ್ಲ ಎಕ್ಸಿಕ್ಯೂಟಿವ್ಸ್ಗೆ ಸಹ ಎಲ್ಲ ಅಧಿಕಾರಿವರಿಗೆ ಸಹ ಅವರ ಮೇಲೆ ಭಾಳವಾದ ಒಂದು ಪ್ರೀತಿಯನ್ನು ಇಟ್ಟು ಅಭಿಮಾನಿ. ಅದು ಅಲ್ಲದೆ ಇವರು ಇತ್ತೀಚಿನ ದಿನಗಳಲ್ಲಿ ಅವರಿಗೇನು ಕ್ಯಾನ್ಸರ್ ಕಾಯಿಲೆಯಿಂದ ಭಾಳ ತೀವ್ರವಾದ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದರು. ಅದು ಸ್ಕಿನ್ ಕ್ಯಾನ್ಸರ್ ಅಂತ ಹೇಳ್ತಿದ್ದರು. ಎಲ್ಲ ವೈಟ್ ಪ್ಯಾಚ್ ಎಲ್ಲ ಆಗಿತ್ತು. ಅದರಿಂದ ಭಾಳ ನೊಂದಿದ್ದಾರೆ ಅವರು. ಆದರೂ ಸಹ ಅವರ ತಮ್ಮ ಪವರ್ ಲಿಫ್ಟಿಂಗ್ನ ಒಂದು ಅವರ ಮೊದಲಿನ ಖ್ಯಾತಿಯನ್ನು ಅವರು ಈಗ ಸಹ ಮೊನ್ನೆ ಒಂದು ಅಸೋಸಿಯೇಷನ್ ಮುಖಾಂತರ ಒಂದು ಇಲ್ಲಿ ಒಂದು ಮಾಡಿದರು, ಯಾವುದು ಟೂರ್ನಮೆಂಟನ್ನು ಸಹ ಮಾಡಿದರು. ಆಗ ಸಹ ಕೆನರಾ ಬ್ಯಾಂಕಿಗೆ ಬಂದಿದ್ದರು. ಆಗ ಸಮೇತ ಅವರು ಹೇಳ್ತಿದ್ದರು, ನನ್ನ ಆರೋಗ್ಯ ಎಲ್ಲ ಹದಗೆಟ್ಟಿತ್ತು, ಏನು ಮಾಡೋದು ಮುಂದಿನ. ಅದಕ್ಕೆ ನಾವೆಲ್ಲ ಹೇಳಿದೆವು, ದೇವರ ಇಚ್ಛೆ ಏನಿದ್ದರು ಸಹ ಅಂತ. ಅದು ಅಲ್ಲದೆ ಅವರ ಮನೆಯಲ್ಲಿ ಇನ್ನೊಂದು ಅವರ ವೈಫ್ ಹೇಳಿದ ಪ್ರಕಾರ ಅವರಿಗೆ ಇನ್ನೊಂದು ಅದು ಟ್ಯೂಮರ್ ಸಹ ಆಗಿತ್ತು ಅಂತ. ಟ್ಯೂಮರ್ ಆಗಿ ಅವರಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಿತ್ತು. ಇತ್ತೀಚಿನ ದಿವಸದಲ್ಲಿ ರಕ್ತ ತೀವ್ರವಾದ ಬ್ಲೀಡಿಂಗ್ ಸಹ ಆಗಿತ್ತು. ಒಂದು ವಾರ ಹಿಂದೆ ಹೇಳ್ತಾ ಇದ್ದಾರೆ, ಅದು ನಮಗೆ ಗೊತ್ತಿಲ್ಲ. ಆದರೆ ಕ್ಯಾನ್ಸರ್ ಕಾಯಿಲೆಯಿಂದ ಅವರು ಬಳಲುತ್ತಿದ್ದರು. ಇದಿಷ್ಟು ಅವರ ರಿಲೇಟಿವ್ ಮತ್ತು ಬ್ಯಾಂಕ್ನವರು ಹೇಳುವಂಥ ಮಾತು ಅಂತ ಹೇಳಿದರೆ ಒಂದಷ್ಟು ಸಫರ್ ಕೂಡ ಆಗಿದ್ರು. ಮನೆಯವತ್ರನೂ ಕೂಡ ಹೇಳ್ತಾ ಇದ್ರು, ಈ ರೀತಿಯಾಗಿ ನನಗೆ ಹಿಂಸೆ ಆಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಥವಾ ನನಗೆ ಯಾಕೆ ಜೀವನ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇರುವಂಥದ್ದು. ಇವರಿಗೆ ಮಕ್ಕಳು ಕೂಡ ಇಲ್ಲ, ಗಂಡ ಹೆಂಡತಿ ಮಾತ್ರ ಮನೆಯಲ್ಲಿ ವಾಸ ಕೂಡ ಮಾಡ್ತಾ ಇದ್ರು ಅನ್ನುವಂಥ ವಿಚಾರದಲ್ಲಿ ವಿಘ್ನೇಶ್ನವರು ಕೂಡ ನಮಗೆ ಹೇಳಿರುವಂಥ ಮಾಹಿತಿ.